ನಾಡಿಗೆ ಅನ್ನ ನೀಡುವ ಅನ್ನದಾತರಿಗೆ ನಮನಗಳು. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲವೆಂದು ಹೇಳುತ್ತಾರೆ. ಅನ್ನ ನೀಡುವ ರೈತರಿಗೆ ಆ ಕಾಣದ ದೇವರು ಸಂಕಷ್ಟಗಳನ್ನು ತಂದಿಡುತ್ತಾನೆ. ಅದುವೇ ಕೀಟಗಳ ಕಾಟ. ಈ ಕೀಟಗಳನ್ನು ಸಾಮಾನ್ಯವಾಗಿ ರೈತರು ಗೊಣ್ಣೆ ಹುಳು ಎಂದು ಕರೆಯುತ್ತಾರೆ. ಇದು ಎಲೆಗಳಿಗೆ ಕಾಂಡಗಳಿಗೆ ಅಂಟಿಕೊಂಡಾಗ ಗೊಣ್ಣೆಯಂತೆ ಕಾಣುತ್ತದೆ. ಹಾಗೆ ಇದು ನಡೆದು ಹೋಗುವಾಗ ತೆವಳಿ ಹೋಗುವಾಗ ಗೊಣ್ಣೆಯನ್ನು ಬಿಡುತ್ತದೆ. ಅದಕ್ಕಾಗಿ ಇದನ್ನು ಗೊಣ್ಣೆ ಹುಳುವೆಂದು ಕರೆಯುತ್ತಾರೆ. ಈ ಗೊಣ್ಣೆ ಹುಳುಗಳು ಸಾಮಾನ್ಯವಾಗಿ ಸೋಮಾರಿ ರಾಜಕಾರಣಿಗಳಂತೆ ಕಾಣುತ್ತವೆ. ಆದರೆ ಇವು ತುಂಬ ಅಪಾಯಕಾರಿ. ಮಲಗಿದಂತೆ ನಟಿಸುತ್ತವೆ. ಇವು ಎಚ್ಚರಾದ ತಕ್ಷಣ ಎಲೆಗಳನ್ನು ತಿಂದು ಬೆಳೆಗಳನ್ನು ನಾಶ ಮಾಡುತ್ತವೆ. ಅದರಲ್ಲೂ ಪಪಾಯಿ ಎಲೆಗಳನ್ನು ಕಂಡರೆ ಇದಕ್ಕೆ ತುಂಬ ಹಸಿವು ಜಾಸ್ತಿ. ತನ್ನ ಹಸಿವನ್ನು ಇದು ಹಿಂಗಿಸಿಕೊಳ್ಳಲು ಎಲೆಗೆ ಅಂಟಿಕೊಂಡರೆ ಮುಗಿಯಿತು. ಇದು ಕದಲುವುದೇ ಇಲ್ಲ. ಎಲೆಗಳ ಅಂಚಿನಲ್ಲಿ ಎಲೆಗಳ ಮೇಲೆ ಇದು ಇರುತ್ತದೆ. ಸಾಮಾನ್ಯವಾಗಿ ಇವು ಎಲೆಗಳ ಹಿಂಬದಿಗೆ ಅಂಟಿಕೊಂಡರೆ ಕಣ್ಣಿಗೆ ಕಾಣುವುದು ತುಂಬ ಕಷ್ಟ. ಅದನ್ನು ಹುಡುಕಿಯೇ ತೆಗೆಯಬೇಕು. ಹೀಗೆ ಹುಡುಕಿ ಈ ಎಲೆಗಳ ಹಿಂದೆ ಅಂಟಿರುವ ಹುಳುಗಳನ್ನು ಗುರುತಿಸಿ ಇವುಗಳ ಮೇಲೆ ಸುಣ್ಣದ ನೀರನ್ನು ಸಿಂಪಡಿಸಿದರೆ ಇವು ನಾಶವಾಗುತ್ತವೆ. ಅಥವಾ ಬೇವಿನ ಎಲೆಯ ಕಷಾಯವನ್ನು ಮಾಡಿ ಸಿಂಪಡಿಸಿದರೂ ಇವು ಕೂಡಲೇ ನಾಶವಾಗುತ್ತವೆ. ಈ ಹುಳುಗಳನ್ನು ಹಾಗೆ ಬಿಟ್ಟರೆ ಪಪಾಯಿ ಎಲೆಗಳನ್ನು ತಿಂದು ಬೆಳೆಗಳನ್ನು ನಾಶ ಮಾಡುತ್ತವೆ. ಆದಷ್ಟು ಬೇಗನೆ ಮಳೆಗಾಲ ಮುಗಿಯುವುದರೊಳಗೆ ಈ ಹುಳುಗಳನ್ನು ಹತೋಟಿಗೆ ತರಬೇಕು. ಧನ್ಯವಾದಗಳು.